ಬಿ ಜೆ ಪಿಯ ಸ್ಟ್ರಾಂಗ್ ಹೋಲ್ಡ್. ಯಾಕಂದ್ರೆ ಈಗೇನು ನಿತಿನ್ ನವೀನ್ ಅಂದ್ರೆ ಅವ್ರ ತಂದೆಯವ್ರ ಸದ್ರೆ ಆಯ್ಕೆ ಆಗಿ ಬರ್ತಾ ಇದ್ದಾರೆ ಬಿ ಜೆ ಪಿಗೂ. ಇವತ್ತು ಆ ಅಧ್ಯಕ್ಷ ಸ್ಥಾನವನ್ನು ಇವ್ರು ಕಸ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಆ ಜಾಗವನ್ನು ಕಸ್ಕೊಂಡ್ಬಿಟ್ಟಿದ್ದಾರೆ. ಬಾಂಕಿಪುರ ಇನ್ನೆರಡು ಮಕ್ಕಳು ಸೋತಿದ್ದಾರೆ, ಗೆದ್ರ ಮಾತು ಬಿಡು. ನಾನು ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಪ್ಪ ಅಂತಂದ್ರೆ ಮುಖ್ಯ ಕಾರಣ ಅದ, ಈ ದೇಶದ ಹೊಸ ಅಲೆ ಶುರು ಆಗ್ತಾ ಇದೆಯಾ, RSS ಮತ್ತು BJPಗೆ CJP ಮತ್ತು ಈ ಒಂದು ಜಿ ಎದುರಾಳಿ ಆಗ್ಬೋದಾ ಅನ್ನುವಂಥದ್ದನ್ನು ಭಾಳ ಸೂಕ್ಷ್ಮವಾಗಿ, ಅದರಲ್ಲೂ ವಿದ್ಯಾರ್ಥಿಗಳನ್ನು ಎದುರು ಹಾಕಿಕೊಂಡಂತಹ BJP ಇವತ್ತು ದೊಡ್ಡ ಸಮುದಾಯ ನೀಟ್ ನೆಲೆಗಟ್ಟಿನಲ್ಲಿ ದೊಡ್ಡ ಸಮುದಾಯ ಕಳ್ಕೊಂಡು. ಯಾಕಂದರೆ BJPಯ ಸ್ಟ್ರಾಂಗ್ ಹೋಲ್ಡ್ ಅದು RSS ಸ್ಟ್ರಾಂಗ್ ಹೋಲ್ಡ್ ಯಾರಪ್ಪ ಅಂತಂದ್ರೆ ಯುವಕರು, ಶಿಕ್ಷಣ ಕ್ಷೇತ್ರದ ಜನ, ಮಧ್ಯಮ ವರ್ಗದವರು, ಇವ್ರು ಸ್ಟ್ರಾಂಗ್ ಅವ್ರ ಬೆಳೆ ತಿಂತವ್ರು. ಇವತ್ತು ಆ ಜನ ಇವ್ರನ್ನ ದೂರ ಸರಿತಾ ಇದ್ದಾರಾ ಜಂತರ್ ಮಂತರದ ಅಂತ ಘಟನೆಯಿಂದಾಗಿ ಅದು ಇಲ್ಲಿ ಕಾಣ್ತಾ ಇದೆ ರಿಸಲ್ಟ್. ಯಾಕಂದರೆ ನಾವು ಇದ್ರ ಇತಿಹಾಸ ನೋಡಿದಾಗ, RSS ಇತಿಹಾಸ ನೋಡಿದಾಗ ವಿಶೇಷವಾಗಿ ವ್ಯಾಪಾರಿ ವರ್ಗ, ಅದರಲ್ಲೂ ಬುದ್ಧಿವಂತ ಮಧ್ಯಮ ವರ್ಗ, ದುಡ್ಡಿದ್ದವರಂತೆ ಅವ್ರು ದುಡ್ಡು ಇದ್ದಾರೆ ಆ ಮತ್ತು ಬೇರೆ. ಹೀಗಾಗಿ RSS ಅದಿತ್ತು ಒಂದು ವಿಶಿಷ್ಟವಾದ ಶಕ್ತಿ ಬಿಡ್ಕೊಂಡು ಬಂದಿತ್ತು. ಆದರೆ ಅದು ಮ್ಯಾಕ್ಸಿಮಮ್ ಎಷ್ಟು ಆಗ್ತೈತಪ್ಪ ಅದೆಲ್ಲ ಕುಡಿದ್ರು 25-30% ಆಗ್ತಾಯಿದ್ದು, ಗೆಲ್ತಾ ಇರಲಿಲ್ಲ, ಇನ್ನೂ ಕಡಿಮೆ ಆಗ್ತದೆ. ಆ ನೆಲೆಗಟ್ಟಿನಲ್ಲ ಇವತ್ತು ಆ ಜಾಗವನ್ನು RSS ಜಾಗವನ್ನು ಈ CJP ಮತ್ತು ಇನ್ನೊಂದು ಮಾತನ್ನು ಇಲ್ಲಿ ತಿಳ್ಕೊಬೇಕಾದ್ರೆ ಅಭಿಜಿತ್ ದಿಪ್ಕೆ ಇದರ ಸಂಸ್ಥಾಪಕರು ಅವ್ರದ್ದು ಸ್ಪಷ್ಟಪಡಿಸ್ತಾ ಇದ್ದಾರೆ, ನಮ್ಮದು ಜಂಜಿ ಅಲ್ಲ, ವಿ ಆರ್ ನಾಟ್ ದ ಜಂಜಿ. ಯಾಕಂತಂದ್ರೆ ಜಂಜಿ ಇದ್ದಿದ್ರೆ ಹಿಂಸೆ ಅದ, ನಮ್ಮಲ್ಲಿ ಹಿಂಸೆ ಇಲ್ಲ. ಅಹಿಂಸಾತ್ಮಕ ಗಾಂಧಿ ಅಂಬೇಡ್ಕರ್ ಅವ್ರು ನಂಬ್ಕೊಂಡಂಥ ನಮ್ಮ ಪಕ್ಷ, ಇದು ಪಕ್ಷ ಬೆಳೀತಾ ಇದೆ ಇವತ್ತು ಸರ್. ಅದ್ರ ನೆಲೆಗಟ್ಟಿನಲ್ಲಿ ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ ಜನಸ್ವರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಅವರು ಸಹಿತ ಗಾಂಧೀಜಿಯವರು ಹಳೆ ಕಾಲಕ್ಕೆ ನಮ್ಮ ಅನೇಕ ರಾಷ್ಟ್ರನೀತರ ನಮ್ಮ ಆದರ್ಶ ಬಂದಂಥವ್ರು. ಅದ್ರ ರಿಸಲ್ಟ್ ಇಲ್ಲೇ ಕಾಣ್ತಾ ಇದ್ವಿ ನಾವು. ಒಟ್ಟಾರೆಯಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಈ ಒಂದು ಗೆಲುವು ಪ್ರಶಾಂತ್ ಕಿಶೋರ್ ಒಂದು ಸಣ್ಣದಿರ್ಬೋದು ಯಾವುದೋ ಈ ದೇಶದ ಮೂಲೆಯಲ್ಲಿ, ಆದರೆ RSSಗೆ ಮತ್ತು BJPಗೆ ದೊಡ್ಡ ಹೊಡೆತ ಕೊಡುತ್ತೆ. ಅದರಲ್ಲೂ ಈಗ ರಾಮ ಮಂದಿರ ನಿಮಗೆ ಗೊತ್ತದ, ರಾಮ ಮಂದಿರದಂಥ ಕಳ್ಳತನ, ದರೋಡೆ, ಮತ್ತೇನು ಹೇಳ್ಬೋದು, ಚಂಪತ್ ರಾಯ್ ಮತ್ತು ಅವ್ರ ಜೊತೆಗಾರಿಕೆ ಮಾಡಿದಂಥದ್ದು ಇವೆಲ್ಲನೂ ಇವತ್ತು ಈ ಮಧ್ಯಮ ವರ್ಗದ ದೈವಿ ಭಕ್ತರಲ್ಲಿ